ಇತಿಹಾಸಕಾರ ಧರ್ಮೇಂದ್ರ ಅವರು ಮಾತಾಡ್ಸ್ರಿ ಅಮ್ಮನ ದರ್ಶನವನ್ನು ತೆಗೆದುಕೊಂಡು ಬಂದಿದ್ದಾರೆ ಕುಟುಂಬ ಸಮೇತ. ಸರ್ ನಮಸ್ತೆ. ಕರಗ ಈಗ ಅದ್ದೂರಿಯಾಗಿ ನಡೆಯುತ್ತೆ. ಹೂವಿನ ಕರಗ ಮುಖಾಂತರ ಆ ದೇವಿ ಭಕ್ತಾದಿಗಳಿಗೆ ದರ್ಶನ ನೀಡ್ತಾಳೆ. ನೀವು ಸಹ ಬಂದು ದರ್ಶನವನ್ನು ಪಡೆದುಕೊಂಡ್ರಿ, ಏನು ಹೇಳ್ತೀರಿ ಸರ್ ಅಂತ? ಈ ಐತಿಹಾಸಿಕ ಕರಗ, ಬೆಂಗಳೂರಿನ ಕರಗ ಮಹೋತ್ಸವ ನೂರಾರು ವರ್ಷಗಳಿಂದ ಶತಶತಮಾನಗಳಿಂದ ನಡ್ಕೊಂಡ್ಬಂದಿರತಕ್ಕಂಥ ಧರ್ಮರಾಯನ ಕರಗ, ಧರ್ಮರಾಯನ ತೇರು, ಧರ್ಮರಾಯನ ಗುಡಿ, ತಾಯಿ ಆದಿಶಕ್ತ್ಯಾತ್ಮಕ ದ್ರೌಪದಿ ಅಮ್ಮನವರು ಕರಗದ ರೂಪದಲ್ಲಿ ನಾವೆಲ್ಲ ನೋಡುವಂಥ ಒಂದು ಭಾಳ ಅದ್ಭುತವಾದಂಥ ಒಂದು 3 ದಿನಗಳು, ಎಸ್ಪೆಷಲಿ ಇವರು 11 ದಿನಗಳ ವ್ರತ, ಕೊನೆಯಲ್ಲಿ 3 ದಿನ ಹಸಿ ಕರಗ ಮತ್ತು ನೆನ್ನೆ ಇವತ್ತು ಪೇಟೆ ಕರಗ ಅಥವಾ ಹೂವಿನ ಕರಗ ಏನು ಮಾಡ್ತೀವಿ. ಸೊ ಇದೆಲ್ಲ ಭಾಳ ಅನೂಚಾನವಾಗಿ ನಡ್ಕೊಂಬರ್ತಾ ಇರ್ತಕ್ಕಂಥದ್ದು. ಇದು ನಾವು ಕನ್ನಡಿಗರಿಗಿಂತ ಹೆಚ್ಚಾಗಿ ಹೊರ ರಾಜ್ಯದವರು, ಹೊರದೇಶದವರು ಎಲ್ಲ ನೋಡಬೇಕು. ನಮ್ಮ ಸಂಸ್ಕೃತಿ, ನಮ್ಮ ಸನಾತನ ಧರ್ಮ, ನಮ್ಮ ಸಂಸ್ಕಾರ, ನಮ್ಮ ಪೂಜೆ ಪುನಸ್ಕಾರಗಳು, ನಮ್ಮ ದೇವರುಗಳು ಪ್ರಪಂಚದಾದ್ಯಂತ ಪ್ರಚಾರ ಆಗಬೇಕು. ಆ ನಿಟ್ಟಿನಲ್ಲಿ ನಮ್ಮ ಪೂರ್ವಿಕರ, ನಮ್ಮ ಶತಶತಮಾನಗಳ ಹಿಂದಿನ ಪೂರ್ವಿಕರ ಹಬ್ಬವಾದಂಥ ಈ ಧರ್ಮರಾಯನ ಕರಗ ಎಲ್ಲ ಕಡೆ ಪ್ರಚಾರ ಆಗಬೇಕು. ಎಲ್ಲರೂ ಬಂದು ನೋಡಬೇಕು, ಎಲ್ಲರೂ ಇದು ಕಥೆಯನ್ನು ಕೇಳಬೇಕು. ಎಲ್ಲರೂ ಬಂದು ನೋಡ್ತಿರ್ತಾರೆ ಇದನ್ನ. ವೀರಕುಮಾರರು ಅಂದರೆ ಯಾರು, ಕರಗ ಹೊರವರು ಅಂದರೆ ಯಾರು, ಈ ತಾಯಿ ಯಾರು, ಚೌಡೇಶ್ವರಿ ತಾಯಿ ಯಾರು, ಗ್ರಾಮ ದೇವತೆ ಅಂದರೆ ಯಾರು, ಇದನ್ನೆಲ್ಲ ತಿಳ್ಕೋಬೇಕು. ಇದು ನಮ್ಮ ಮಕ್ಕಳಿಗೆ ಮುಖ್ಯವಾಗಿ ತಿಳ್ಕೋಬೇಕು. ನಮ್ಮ ಮುಂದಿನ ಮಕ್ಕಳು, ಮುಂದಿನ ಜನಾಂಗ ಇದನ್ನು ತುಂಬ ತಿಳ್ಕೋಬೇಕು. ಬರ್ತಾರೆ, ನೋಡ್ತಾರೆ, ಫೋಟೋ ತೆಗೆಸ್ಕೊಳ್ತಾರೆ, ಹೋಗೋದಲ್ಲ. ಯಾರು ತಾಯಿ, ಇದು ಬೇರೆ ದೇವಸ್ಥಾನಕ್ಕೂ ಈ ದೇವಸ್ಥಾನಕ್ಕೆ ಏನು ಸಂಬಂಧ, ಏನು ಶಕ್ತಿ ಇದೆ, ಹೇಗೆಲ್ಲ ಮೆರವಣಿಗೆ ಹೋಗುತ್ತೆ ಎಲ್ಲನೂ ನೋಡಬೇಕು. ಮತ್ತು ಈ ವರ್ಷ ಹೊಸದಾಗಿ ಕರಗದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಕರ್ನಾಟಕ ಸರ್ಕಾರ 23 ಕಿಲೋಮೀಟರ್ಗಳ ಉದ್ದ ಮೈಸೂರು ದಸರಾದಲ್ಲಿ ಹೇಗೆ ದೀಪಾಲಂಕಾರ ಮಾಡುತ್ತೋ ಹಾಗೆ ದೀಪಾಲಂಕಾರವನ್ನು ಮಾಡಿದೆ. ಮತ್ತು ಈ ಒಳಗಡೆ ಅಲಂಕಾರ, ದೇವಸ್ಥಾನದ ಅಲಂಕಾರ ಸಂಪೂರ್ಣವಾಗಿ ಕರ್ನಾಟಕ ಸರ್ಕಾರದ ಮುಜರಾಯಿ ಇಲಾಖೆ ವಹಿಸ್ಕೊಂಡಿದೆ. ಅವ್ರಿಗೆಲ್ಲ ಈಗ ನಾನು ನಿಮ್ಮೆಲ್ಲರ ಪರವಾಗಿ, ನನ್ನ ಪರವಾಗಿ, ಚಾನಲ್ನವರ ಪರವಾಗಿ ಅವ್ರಿಗೊಂದು ಅಭಿನಂದನೆ ಮತ್ತು ಶುಭಕಾಮನೆಗಳನ್ನು ಅರ್ಪಿಸ್ತೀನಿ. ಸರ್ಕಾರ ಹೆಚ್ಚು ಇದಕ್ಕೆ ಮುಂದಾಗಬೇಕು. ಇಂಥ ದೇವತಾನುಗ್ರಹ ಕಾರ್ಯಗಳನ್ನು, ದೇವತಾ ಕಾರ್ಯಗಳನ್ನು, ಜಾತ್ರೆ, ತೇರು, ಉತ್ಸವ, ಬಂಡಿ ಇವನ್ನೆಲ್ಲ ಹೆಚ್ಚು ಮಾಡಬೇಕು ಅಂತ ನಿಮ್ಮ ಚಾನಲ್ ಮುಖಾಂತರ ಪ್ರಾರ್ಥಿಸ್ತೀನಿ. ವರ್ಷಗಳ ಇತಿಹಾಸ, ಕರಗ ಎಂಬ ಪದಕ್ಕೂ ಇತಿಹಾಸ ಇದೆ. ಮೈಸೂರು ಸಂಸ್ಥಾನಕ್ಕೂ ಅವಿನಾಭಾವ ಸಂಬಂಧ ಇದೆ. ಇವತ್ತ ಒಂದು ಅದ್ಭುತವಾಗಿ ಮೈಸೂರು ಸಂಸ್ಥಾನದಲ್ಲಿ 3ನೇ ಕೃಷ್ಣರಾಜ ಒಡೆಯರು 1811ರಲ್ಲಿ ಈ ಕರಗ 100 ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ ಅಂತ ಮೈಸೂರು ಅರಮನೆಯಲ್ಲೂ ಗೊತ್ತಾದಾಗ ಈ ಕರಗದಲ್ಲಿ ನಡೆಯುವಂಥ ಒಂದು ಅಪರೂಪವಾದಂಥ ಸೇವೆ ಏನಪ್ಪ ಅಂದರೆ ಅದು ಹಲಗು ಸೇವೆ ಅಂತ. ಈ ಹಲಗು ಸೇವೆಯಲ್ಲಿ ಅವರು ಹಲಗು ಅಂದರೆ ಕತ್ತಿ, ವೀರಕುಮಾರರು ತಮ್ಮ ಕತ್ತಿಯಿಂದ ತಾಯಿಯನ್ನು ಬರಮಾಡ್ಕೊಳ್ಳಿಕ್ಕಾಗಿ ತಮ್ಮನ್ನು ತಾವೇ ಶಿಕ್ಷೆಗೊಳಪಡಿಸ್ತಿದ್ದಂಥ ಈ ದೃಶ್ಯವನ್ನು ನೋಡಬೇಕು ಅಂತ ಮೈಸೂರು ಮಹಾರಾಜರಾದ 3ನೇ ಕೃಷ್ಣರಾಜ ಒಡೆಯರು ನಮ್ಮ ಅವೆನ್ಯೂ ಸರ್ಕಲಲ್ಲಿ ನಿಂತ್ಕೊಂಡು ಅದನ್ನು ನೋಡ್ತಾರೆ. ಅದು ನೋಡೋದಕ್ಕೆ ಮುಂಚಿತವಾಗಿ ಅರಮನೆಯಿಂದನೇ ಒಂದು ಕತ್ತಿಯನ್ನು ಕೊಟ್ಟಿರ್ತಾರೆ. ಈ ಕತ್ತಿಯನ್ನು ಈ ಹಲಗು ಸೇವೆಯಲ್ಲಿ ಉಪಯೋಗಿಸ್ಬೇಕು ವೀರಕುಮಾರರು ಅಂತ. ಅರಮನೆಯಿಂದ ಬಂದಂಥ ಕತ್ತಿಯನ್ನು ಭಾಳ ವೀರಾವೇಶದಲ್ಲಿ, ಭಾವಾವೇಶದಲ್ಲಿ ವೀರಕುಮಾರರು ಉಪಯೋಗಿಸುವಾಗ ಆ ಭಾವಾವೇಶಕ್ಕೆ ಬಗ್ಗಿದಂಥ ಕತ್ತಿ ಚೂರಾಗೋಗುತ್ತೆ. ಅಂದರೆ ಅಷ್ಟು ಭಾವಾವೇಶ, ಅಷ್ಟು ಭಕ್ತಿ, ಅಷ್ಟು ಶ್ರದ್ಧೆ ಈ ಕರಗದಲ್ಲಿರುತ್ತೆ ಅಂತ ಅದನ್ನು ನೋಡಿ ಮೆಚ್ಚಿದಂಥ 3ನೇ ಕೃಷ್ಣರಾಜ ಒಡೆಯರು ಧೂಪ್ಸಂದ್ರ ಮತ್ತಿತರ ಗ್ರಾಮಗಳನ್ನು ಈ ಕರಗದ ದೇವಸ್ಥಾನಕ್ಕೆ ಉಂಬಳಿಯಾಗಿ ಕೊಡ್ತಾರೆ. ಮತ್ತು ಅವರು ನಿಂತ್ಕೊಂಡು ನೋಡಿದಂಥ ಜಾಗವನ್ನು ನಾವಿವತ್ತು ರಾಜ ಮಾರ್ಕೆಟ್ ಸರ್ಕಲ್ ಅಂತ ಕರಿತೀವಿ. ಯಾಕೆಂದರೆ ಅದು ಮಹಾರಾಜ 3ನೇ ಕೃಷ್ಣರಾಜ ಒಡೆಯರು ನಿಂತಿದ್ದು, ಹಾಗಾಗಿ ರಾಜ ಮಾರ್ಕೆಟ್ ಸರ್ಕಲ್ ಅಂತ ಕರಿತೀವಿ. ಹಾಗಾಗಿ ಈ ಕರಗಕ್ಕೆ ಶತಶತಮಾನಗಳಿಂದ ಮೈಸೂರು ಮಹಾರಾಜರ ನಂಟು ಇದೆ, ಇತಿಹಾಸನೂ ಇದೆ. ಮಸ್ತಾನ್ ಸಾಬ್ ದರ್ಗಕ್ಕೂ ಹೋಗುತ್ತೆ ಕರಗ. ಒಂದು ಕಡೆ ಅವಿನಾಭಾವ ಸಂಬಂಧ, ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸಾರುತ್ತೆ. ಹೌದೌದು. ಇದು ನೋಡಿ, ಇದು ಮಾಣಿಕ್ ಮಸ್ತಾನ್ ದರ್ಗಾ, ತವಕಲ್ ಮಸ್ತಾನ್ ದರ್ಗಾ ಎರಡಕ್ಕೂ ಹೋಗುತ್ತೆ. ಟಿಪ್ಪು ಮಸ್ತಾನ್ ದರ್ಗಾ ಬಂದು ತಮಿಳ್ನಾಡಲ್ಲಿದೆ. ಈ ಮಾಣಿಕ್ ಮಸ್ತಾನ್, ತವಕಲ್ ಮಸ್ತಾನ್ ಅಂತ ಇಬ್ಬರು ಬೆಂಗಳೂರು ಕೋಟೆಯನ್ನು ಕಟ್ಟುವಂಥ ಕಾಲಕ್ಕೆ ಹೈದರಾಲಿ ಜೊತೆ ಬಂದಂಥವ್ರು. ಹೈದರಾಲಿ ಸಾಹೇಬರು ಇವರನ್ನು ಕರ್ಕೊಂಬಂದು ಕೋಟೆ ಕಟ್ಟಿಸ್ತಿದ್ದಂಥ ಕಾಲಕ್ಕೆ ಮಧ್ಯಾಹ್ನ ಊಟದ ಸಮಯದಲ್ಲಿ ಅವರು ಬಿದ್ದವರೆಲ್ಲ ಒಂದು ಕಡೆ ಪ್ರೇಯರ್ ಮಾಡಿದ್ರೆ, ಈ ತವಕಲ್ ಮಸ್ತಾನ್, ಮಾಣಿಕ್ ಮಸ್ತಾನ್ ಮತ್ತು ಟಿಪ್ಪು ಮಸ್ತಾನ್ ಇವ್ರು 3 ಜನ ಬೇರೆ ಕಡೆ ಪ್ರೇಯರ್ ಮಾಡ್ತಿರ್ತಾರೆ. ಯಾಕೆ ಇವರು ಬೇರೆ ಕಡೆ ಪ್ರೇಯರ್ ಮಾಡ್ತಿದ್ದಾರೆ ಅಂತ ನೋಡೋಕ್ಕೆ ಹೋದಂಥ ಹೈದರಾಲಿ ಅವರಿಗೆ ಇವರು ಪ್ರೇಯರ್ ಮಾಡ್ತಿದ್ದಾಗ ಇವರ ಅಂಗಾಂಗಗಳೇ ಬೇರೆ ಬೇರೆ ಆಗೋಗಿರುತ್ತೆ. ಸೊ ಆಗ ಹೈದರಾಲಿ ಅವ್ರಿಗೆ ಗೊತ್ತಾಗುತ್ತೆ, ಇವರು ಮನುಷ್ಯರಲ್ಲ, ಇವರು ಸಂತರು, ಸನ್ಯಾಸಿಗಳು, ದೈವ ಪುರುಷರು ಅಂತೇಳಿ ಅವ್ರಿಗೆ ಭಾಳ ಗೌರವ ಕೊಟ್ಟು ಇಡ್ಸ್ಕೊಂಡಿರ್ತಾರೆ. ಆದರೆ ಟಿಪ್ಪು ಮಸ್ತಾನ್ ಅವರು ಕಾಲಾನಂತರದಲ್ಲಿ ಪ್ರವಾಸ ಹೋಗಿ ತಮಿಳ್ನಾಡಲ್ಲಿ ಸೆಟ್ಲ್ ಆಗ್ತಾರೆ. ಮಾಣಿಕ್ ಮಸ್ತಾನ್ ಮತ್ತು ತವಕ್ಕಲ್ ಮಸ್ತಾನ್ ಅವ್ರು ಇಲ್ಲೇ ಉಳ್ಕೊಳ್ತಾರೆ. ಅವ್ರಿಗಾಗಿ ಒಂದು ದರ್ಗಾವನ್ನು ಸಹ ಕಟ್ಟಿಸಲಾಗುತ್ತೆ. ಈ ಕರಗ ಹೋಗುವಂಥ 23 ಕಿಲೋಮೀಟರಲ್ಲಿ ಯಾವುದೇ ಜಾತಿ ಭೇದ ಧರ್ಮ ಏನೂ ಇಲ್ಲ, ಎಲ್ಲರೂ ಒಂದೇ. ಮನುಷ್ಯ ಜಾತಿ ತಾನೊಂದೇ ಒಲಂ ಅಂತ ಹೇಳಿದಾಗೆ ಈ ಕರಗ ತವಕಲ್ ಮಸ್ತಾನ್ ದರ್ಗಾ ಹೋಗುತ್ತೆ, ಮಾಣಿಕ್ ಮಸ್ತಾನ್ ದರ್ಗಾ ಹೋಗುತ್ತೆ, ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋಗುತ್ತೆ. ಎಲ್ಲ ದೇವಸ್ಥಾನಗಳಿಗೂ ಈ ಕರಗ ಭೇಟಿ ಕೊಡುತ್ತೆ. ಅದು ನಾವು ಭಾವೈಕ್ಯತೆಯಿಂದ ಬದುಕ್ತಾ ಇದ್ದೀವಿ ಅನ್ನೋದು ಸಂಕೇತ. ದ್ರೌಪದಿ ಅಮ್ಮ ಎಲ್ಲಿ ಹೋಗಿದ್ದಾಳೆ ಅಲ್ಲೆಲ್ಲ ಸಮೃದ್ಧಿ ಆಗಿದೆ ಅಂತ. ದ್ರೌಪದಿ ತಾಯಿಯನ್ನ ನೋಡಿದವರು, ದ್ರೌಪದಿ ತಾಯಿ 23 ಕಿಲೋಮೀಟರಲ್ಲಿ ಎಲ್ಲೆಲ್ಲಿ ಹೋಗ್ತಾಳೆ ಅಲ್ಲಿ ಇವತ್ತಿನವರೆಗೂ ಬಡತನವಾಗಲಿ, ಕ್ಲೀಶೆ ಆಗಲಿ, ಸಮಸ್ಯೆ ಆಗಲಿ ಏನು ಬಂದಿಲ್ಲ.
ದುಡ್ಡು ಅನ್ನೋದು ಸುರಿಯುತ್ತೆ. ಹಾಗಾಗಿ ಕರಗಕ್ಕೆ ವಿಶೇಷವಾದಂಥ ಶಕ್ತಿ ಇದೆ. ಆದರೆ ಈಗ ನಿಮ್ಮನೆ ಹತ್ರ ನಮ್ಮನೆ ಹತ್ರ ದ್ರೌಪದಿ ಅಮ್ಮ ಬರಲ್ಲ. ಅದಕ್ಕೆ ಎಲ್ಲ ಕಡೆಯಿಂದ ಜನ ಬರ್ತಾರೆ ದ್ರೌಪದಿ ಅಮ್ಮನ ನೋಡಬೇಕು. ಅವರನ್ನು ನೋಡಿದ್ರೆ ನಿಮಗೂ ಇರೋವಂಥ ಎಲ್ಲ ಆರ್ಥಿಕ ಸಮಸ್ಯೆಗಳು ದೂರ ಆಗ್ತವೆ. ನಾನು ಹೇಳ್ತಾ ಇದ್ದೀನಿ ವೀಕ್ಷಕರಿಗೆ, ಮಾತು ಕೇಳ್ಕೊಳ್ಳಿ. ನೀವು ಯಾರ್ಯಾರು ಎಲ್ಲೆಲ್ಲಿದ್ದೀರಾ, ಈ ವರ್ಷ ಇಲ್ಲದಿದ್ರೆ ಮುಂದಿನ ವರ್ಷ ನೀವು ಬಂದು ಕರಗವನ್ನು ನೋಡಿದ್ದೆ ಆದಲ್ಲಿ ನಿಮ್ಮ ಜೀವಮಾನ ಇರೋ ತನಕ ಬಂದು ನೋಡ್ತೀರಾ. ಯಾಕೆಂದರೆ ಒಂದು ಸಲ ನೀವು ಈ ಕರಗವನ್ನು ನೋಡಿದ್ದೆ ಆದಲ್ಲಿ ನಿಮ್ಮಲ್ಲಿರತಕ್ಕಂಥ ಎಲ್ಲ ಸಮಸ್ಯೆಗಳು ಕರಗಿ ಹೋಗುವುದರಲ್ಲಿ ಸಂದೇಹವಿಲ್ಲ. ಈಗಿನ ಜನರೇಷನ್ಗೆ ಏನು ಹೇಳ್ತೀರಿ ಸರ್ ಅಂತ? ಯಾಕಂದ್ರೆ ದೇವಸ್ಥಾನ ದೂರ ಇರ್ತಾರೆ, ಇವಾಗ ಸೆಲೆಬ್ರೇಷನ್ ನೋಡಕ್ಕೆ ಅರ್ಥ ಆಗ ಸರ್ ಅಂತ. ಈಗಿನ ಜನ್ರೇಷನ್ಗೆ ಜನ್ಸಿಗೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಮೊಬೈಲ್ನ ಪಕ್ಕಕ್ಕಿಟ್ಟು ನಮ್ಮಂಥ ಹಿರಿಯರ ಮಾತು 4 ಮಾತು ಕೇಳಿ. ನಮ್ಮ ಮಾತು ಕೇಳ್ಬೇಕು, ನೀವು ಹಿರಿಯರ ಮಾತು ಕೇಳ್ಬೇಕು. ನೀವು ಮೊಬೈಲು ನಿಮ್ಮದೇ ಪ್ರಪಂಚ ಅಂತ ಅನ್ಕೋಬೇಡಿ. ನಮ್ಮಂಥವ್ರು 4 ಮಾತು ಕೇಳಿ. ನಮ್ಗೆ ಸುಮ್ಮನೆ 60 ವರ್ಷ ಆಗಿಲ್ಲ, ನಾವು ಇದನ್ನೆಲ್ಲ ನೋಡ್ಕೊಂಬಂದಿದ್ದೀವಿ. ನಮ್ಮ ಮಾತನ್ನು ಕೇಳಿ ನೀವು ಉದ್ಧಾರ ಆಗ್ತೀರಾ ಅಂತ ಹೇಳ್ತೀನಿ. ಫ್ಯಾಮಿಲಿ ಜೊತೆ ಬಂದಿದ್ದೀರಾ, ಹೇಗೆ ಅನ್ಸುತ್ತೆ ಸರ್ ದೇವಸ್ಥಾನ? ಭಾಳ ಖುಷಿ ಆಗುತ್ತೆ. ನೀವು ಎಲ್ಲರೂ ಬಂದು ನೋಡಬೇಕು. ಎಲ್ಲರೂ ಬಂದು ನೋಡಿ ದ್ರೌಪದಿ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ. ನಮಸ್ಕಾರ, ಧನ್ಯವಾದ. ಎಸ್, ಇದಷ್ಟು ಇತಿಹಾಸಕಾರ ಧರ್ಮೇಂದ್ರ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಎಸ್, ಇತಿಹಾಸಕಾರ ಧರ್ಮೇಂದ್ರ ಅವರು ಮಾತಾಡಿಸ್ರಿ ಅಮ್ಮನ ದರ್ಶನವನ್ನು ತೆಗೆದುಕೊಂಡು ಬಂದಿದ್ದಾರೆ ಕುಟುಂಬ ಸಮೇತ. ಸರ್ ನಮಸ್ತೆ. ಕರಗ ಈಗ ಅದ್ದೂರಿಯಾಗಿ ನಡೆಯುತ್ತೆ. ಹೂವಿನ ಕರ ಮುಖಾಂತರ ಆ ದೇವಿ ಭಕ್ತಾದಿಗಳಿಗೆ ದರ್ಶನ ನೀಡ್ತಾಳೆ. ನೀವು ಸಹ ಬಂದು ದರ್ಶನವನ್ನು ಪಡೆದುಕೊಂಡ್ರಿ, ಏನು ಹೇಳ್ತೀರಿ ಸರ್ ಅಂತ? ಈ ಐತಿಹಾಸಿಕ ಕರಗ, ಬೆಂಗಳೂರಿನ ಕರಗ ಮಹೋತ್ಸವ 100 ವರ್ಷಗಳಿಂದ, ಶತಶತಮಾನಗಳಿಂದ ನಡ್ಕೊಂಡ್ಬಂದಿರತಕ್ಕಂಥ ಧರ್ಮರಾಯನ ಕರಗ, ಧರ್ಮರಾಯನ ತೇರು, ಧರ್ಮರಾಯನ ಗುಡಿ, ತಾಯಿ ಆದಿಶಕ್ತ್ಯಾತ್ಮಕ ದ್ರೌಪದಿ ಅಮ್ಮನವರು ಕರಗದ ರೂಪದಲ್ಲಿ ನಾವೆಲ್ಲ ನೋಡುವಂಥ ಒಂದು ಭಾಳ ಅದ್ಭುತವಾದಂಥ ಒಂದು 3 ದಿನಗಳು. ಎಸ್ಪೆಷಲಿ ಇವರು 11 ದಿನಗಳ ವ್ರತ, ಕೊನೆಯಲ್ಲಿ 3 ದಿನ ಹಸಿ ಕರಗ, ಮತ್ತು ನೆನ್ನೆ ಇವತ್ತು ಪೇಟೆ ಕರಗ ಅಥವಾ ಹೂವಿನ ಕರಗ ಏನು ಮಾಡ್ತೀವಿ. ಸೊ ಇದೆಲ್ಲ ಭಾಳ ಅನೂಚಾನವಾಗಿ ನಡ್ಕೊಂಬರ್ತಾ ಇರ್ತಕ್ಕಂಥದ್ದು. ಇದು ನಾವು ಕನ್ನಡಿಗರಿಗಿಂತ ಹೆಚ್ಚಾಗಿ ಹೊರ ರಾಜ್ಯದವರು, ಹೊರದೇಶದವರು ಎಲ್ಲ ನೋಡಬೇಕು. ನಮ್ಮ ಸಂಸ್ಕೃತಿ, ನಮ್ಮ ಸನಾತನ ಧರ್ಮ, ನಮ್ಮ ಸಂಸ್ಕಾರ, ನಮ್ಮ ಪೂಜೆ ಪುನಸ್ಕಾರಗಳು, ನಮ್ಮ ದೇವರುಗಳು ಪ್ರಪಂಚದಾದ್ಯಂತ ಪ್ರಚಾರ ಆಗಬೇಕು. ಆ ನಿಟ್ಟಿನಲ್ಲಿ ನಮ್ಮ ಪೂರ್ವಿಕರ, ನಮ್ಮ ಶತಶತಮಾನಗಳ ಹಿಂದಿನ ಪೂರ್ವಿಕರ ಹಬ್ಬವಾದಂಥ ಈ ಧರ್ಮರಾಯನ ಕರಗ ಎಲ್ಲ ಕಡೆ ಪ್ರಚಾರ ಆಗಬೇಕು. ಎಲ್ಲರೂ ಬಂದು ನೋಡಬೇಕು, ಎಲ್ಲರೂ ಇದು ಕಥೆಯನ್ನು ಕೇಳಬೇಕು. ಎಲ್ಲರೂ ಬಂದು ನೋಡ್ತಿರ್ತಾರೆ ಇದನ್ನ. ವೀರಕುಮಾರರು ಅಂದರೆ ಯಾರು, ಕರಗ ಹೊರವರು ಅಂದರೆ ಯಾರು, ಈ ತಾಯಿ ಯಾರು, ಚೌಡೇಶ್ವರಿ ತಾಯಿ ಯಾರು, ಗ್ರಾಮ ದೇವತೆ ಅಂದರೆ ಯಾರು, ಇದನ್ನೆಲ್ಲ ತಿಳ್ಕೋಬೇಕು. ಇದು ನಮ್ಮ ಮಕ್ಕಳಿಗೆ ಮುಖ್ಯವಾಗಿ ತಿಳ್ಕೋಬೇಕು. ನಮ್ಮ ಮುಂದಿನ ಮಕ್ಕಳು, ಮುಂದಿನ ಜನಾಂಗ ಇದನ್ನು ತುಂಬ ತಿಳ್ಕೋಬೇಕು. ಬರ್ತಾರೆ, ನೋಡ್ತಾರೆ, ಫೋಟೋ ತೆಗೆಸ್ಕೊಳ್ತಾರೆ, ಹೋಗೋದಲ್ಲ. ಯಾರು ತಾಯಿ, ಇದು ಬೇರೆ ದೇವಸ್ಥಾನಕ್ಕೂ ಈ ದೇವಸ್ಥಾನಕ್ಕೆ ಏನು ಸಂಬಂಧ, ಏನು ಶಕ್ತಿ ಇದೆ, ಹೇಗೆಲ್ಲ ಮೆರವಣಿಗೆ ಹೋಗುತ್ತೆ, ಎಲ್ಲನೂ ನೋಡಬೇಕು. ಮತ್ತು ಈ ವರ್ಷ ಹೊಸದಾಗಿ ಕರಗದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಕರ್ನಾಟಕ ಸರ್ಕಾರ 23 ಕಿಲೋಮೀಟರ್ಗಳ ಉದ್ದ ಮೈಸೂರು ದಸರಾದಲ್ಲಿ ಹೇಗೆ ದೀಪಾಲಂಕಾರ ಮಾಡುತ್ತೋ ಹಾಗೆ ದೀಪಾಲಂಕಾರವನ್ನು ಮಾಡಿದೆ. ಮತ್ತು ಈ ಒಳಗಡೆ ಅಲಂಕಾರ, ದೇವಸ್ಥಾನದ ಅಲಂಕಾರ ಸಂಪೂರ್ಣವಾಗಿ ಕರ್ನಾಟಕ ಸರ್ಕಾರದ ಮುಜರಾಯಿ ಇಲಾಖೆ ವಹಿಸ್ಕೊಂಡಿದೆ. ಅವ್ರಿಗೆಲ್ಲ ಈಗ ನಾನು ನಿಮ್ಮೆಲ್ಲರ ಪರವಾಗಿ, ನನ್ನ ಪರವಾಗಿ, ಚಾನಲ್ನವರ ಪರವಾಗಿ ಅವ್ರಿಗೊಂದು ಅಭಿನಂದನೆ ಮತ್ತು ಶುಭಕಾಮನೆಗಳನ್ನು ಅರ್ಪಿಸ್ತೀನಿ. ಸರ್ಕಾರ ಹೆಚ್ಚು ಇದಕ್ಕೆ ಮುಂದಾಗಬೇಕು. ಇಂಥ ದೇವತಾನುಗ್ರಹ ಕಾರ್ಯಗಳನ್ನು, ದೇವತಾ ಕಾರ್ಯಗಳನ್ನು, ಜಾತ್ರೆ, ತೇರು, ಉತ್ಸವ, ಬಂಡಿ ಇವನ್ನೆಲ್ಲ ಹೆಚ್ಚು ಮಾಡಬೇಕು ಅಂತ ನಿಮ್ಮ ಚಾನಲ್ ಮುಖಾಂತರ ಪ್ರಾರ್ಥಿಸ್ತೀನಿ. ವರ್ಷಗಳ ಇತಿಹಾಸ, ಕರಗ ಎಂಬ ಪದಕ್ಕೂ ಇತಿಹಾಸ ಇದೆ. ಮೈಸೂರು ಸಂಸ್ಥಾನಕ್ಕೂ ಅವಿನಾಭಾವ ಸಂಬಂಧ ಇದೆ. ಇವತ್ತ ಒಂದು ಅದ್ಭುತವಾಗಿ ಮೈಸೂರು ಸಂಸ್ಥಾನದಲ್ಲಿ 3ನೇ ಕೃಷ್ಣರಾಜ ಒಡೆಯರು 1811ರಲ್ಲಿ ಈ ಕರಗ 106 ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ ಅಂತ ಮೈಸೂರು ಅರಮನೆಯಲ್ಲೂ ಗೊತ್ತಾದಾಗ, ಈ ಕರಗದಲ್ಲಿ ನಡೆಯುವಂಥ ಒಂದು ಅಪರೂಪವಾದಂಥ ಸೇವೆ ಏನಪ್ಪ ಅಂದರೆ ಅದು ಹಲಗು ಸೇವೆ ಅಂತ. ಈ ಹಲಗು ಸೇವೆಯಲ್ಲಿ ಅವರು ಹಲಗು ಅಂದರೆ ಕತ್ತಿ, ವೀರಕುಮಾರರು ತಮ್ಮ ಕತ್ತಿಯಿಂದ ತಾಯಿಯನ್ನು ಬರಮಾಡ್ಕೊಳ್ಳಿಕ್ಕಾಗಿ ತಮ್ಮನ್ನು ತಾವೇ ಶಿಕ್ಷೆಗೊಳಪಡಿಸ್ತಿದ್ದಂಥ ಈ ದೃಶ್ಯವನ್ನು ನೋಡಬೇಕು ಅಂತ ಮೈಸೂರು ಮಹಾರಾಜರಾದ 3ನೇ ಕೃಷ್ಣರಾಜ ಒಡೆಯರು ನಮ್ಮ ಅವೆನ್ಯೂ ಸರ್ಕಲಲ್ಲಿ ನಿಂತ್ಕೊಂಡು ಅದನ್ನು ನೋಡ್ತಾರೆ. ಅದು ನೋಡೋದಕ್ಕೆ ಮುಂಚಿತವಾಗಿ ಅರಮನೆಯಿಂದನೇ ಒಂದು ಕತ್ತಿಯನ್ನು ಕೊಟ್ಟಿರ್ತಾರೆ. ಈ ಕತ್ತಿಯನ್ನು ಈ ಹಲಗು ಸೇವೆಯಲ್ಲಿ ಉಪಯೋಗಿಸ್ಬೇಕು ವೀರಕುಮಾರರು ಅಂತ. ಅರಮನೆಯಿಂದ ಬಂದಂಥ ಕತ್ತಿಯನ್ನು ಬಹಳ ವೀರಾವೇಶದಲ್ಲಿ, ಭಾವಾವೇಶದಲ್ಲಿ ವೀರಕುಮಾರರು ಉಪಯೋಗಿಸುವಾಗ ಆ ಭಾವಾವೇಶಕ್ಕೆ ಬಗ್ಗಿದಂಥ ಕತ್ತಿ ಚೂರಾಗೋಗುತ್ತೆ. ಅಂದರೆ ಅಷ್ಟು ಭಾವಾವೇಶ, ಅಷ್ಟು ಭಕ್ತಿ, ಅಷ್ಟು ಶ್ರದ್ಧೆ ಈ ಕರಗದಲ್ಲಿರುತ್ತೆ ಅಂತ ಅದನ್ನು ನೋಡಿ ಮೆಚ್ಚಿದಂಥ 3ನೇ ಕೃಷ್ಣರಾಜ ಒಡೆಯರು ಧೂಪ್ಸಂದ್ರ ಮತ್ತಿತರ ಗ್ರಾಮಗಳನ್ನು ಈ ಕರಗದ ದೇವಸ್ಥಾನಕ್ಕೆ ಉಂಬಳಿಯಾಗಿ ಕೊಡ್ತಾರೆ. ಮತ್ತು ಅವರು ನಿಂತ್ಕೊಂಡು ನೋಡಿದಂಥ ಜಾಗವನ್ನು ನಾವಿವತ್ತು ರಾಜ ಮಾರ್ಕೆಟ್ ಸರ್ಕಲ್ ಅಂತ ಕರಿತೀವಿ. ಯಾಕೆಂದರೆ ಅದು ಮಹಾರಾಜ 3ನೇ ಕೃಷ್ಣರಾಜ ಒಡೆಯರು ನಿಂತಿದ್ದು, ಹಾಗಾಗಿ ರಾಜ ಮಾರ್ಕೆಟ್ ಸರ್ಕಲ್ ಅಂತ ಕರಿತೀವಿ. ಹಾಗಾಗಿ ಈ ಕರಗಕ್ಕೆ ಶತಶತಮಾನಗಳಿಂದ ಮೈಸೂರು ಮಹಾರಾಜರ ನಂಟು ಇದೆ, ಇತಿಹಾಸನೂ ಇದೆ. ಮಸ್ತಾನ್ ಸಾಬ್ ದರ್ಗಕ್ಕೂ ಹೋಗುತ್ತೆ ಕರಗ. ಒಂದು ಕಡೆ ಅವಿನಾಭಾವ ಸಂಬಂಧ, ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸಾರುತ್ತೆ. ಹೌದೌದು. ಇದು ನೋಡಿ, ಇದು ಮಾಣಿಕ್ ಮಸ್ತಾನ್ ದರ್ಗಾ, ತವಕಲ್ ಮಸ್ತಾನ್ ದರ್ಗಾ ಎರಡಕ್ಕೂ ಹೋಗುತ್ತೆ. ಟಿಪ್ಪು ಮಸ್ತಾನ್ ದರ್ಗಾ ಬಂದು ತಮಿಳ್ನಾಡಲ್ಲಿದೆ. ಈ ಮಾಣಿಕ್ ಮಸ್ತಾನ್, ತವಕಲ್ ಮಸ್ತಾನ್ ಅಂತ ಇಬ್ಬರು
ಬೆಂಗಳೂರು ಕೋಟೆಯನ್ನು ಕಟ್ಟುವಂಥ ಕಾಲಕ್ಕೆ ಹೈದರಾಲಿ ಜೊತೆ ಬಂದಂಥವ್ರು. ಹೈದರಾಲಿ ಸಾಹೇಬರು ಇವರನ್ನ ಕರ್ಕೊಂಬಂದು ಕೋಟೆ ಕಟ್ಟಿಸ್ತಿದ್ದಂಥ ಕಾಲಕ್ಕೆ ಮಧ್ಯಾಹ್ನ ಊಟದ ಸಮಯದಲ್ಲಿ ಅವರು ಬಿದ್ದವರೆಲ್ಲ ಒಂದು ಕಡೆ ಪ್ರೇಯರ್ ಮಾಡಿದ್ರೆ, ಈ ತವಕ್ಕಲ್ ಮಸ್ತಾನ್, ಮಾಣಿಕ್ ಮಸ್ತಾನ್ ಮತ್ತು ಟಿಪ್ಪು ಮುಸ್ತಾನ್ ಇವ್ರು 3 ಜನ ಬೇರೆ ಕಡೆ ಪ್ರೇಯರ್ ಮಾಡ್ತಿರ್ತಾರೆ. ಯಾಕೆ ಇವರು ಬೇರೆ ಕಡೆ ಪ್ರೇಯರ್ ಮಾಡ್ತಿದ್ದಾರೆ ಅಂತ ನೋಡೋಕ್ಕೆ ಹೋದಂಥ ಹೈದರಾಲಿ ಅವರಿಗೆ ಇವರು ಪ್ರೇಯರ್ ಮಾಡ್ತಿದ್ದಾಗ ಇವರ ಅಂಗಾಂಗಗಳೇ ಬೇರೆ ಬೇರೆ ಆಗೋಗಿರುತ್ತೆ. ಸೊ ಆಗ ಹೈದರಾಲಿ ಅವ್ರಿಗೆ ಗೊತ್ತಾಗುತ್ತೆ ಇವರು ಮನುಷ್ಯರಲ್ಲ, ಇವರು ಸಂತರು, ಸನ್ಯಾಸಿಗಳು, ದೈವ ಪುರುಷರು ಅಂತ ಹೇಳಿ ಅವ್ರಿಗೆ ಭಾಳ ಗೌರವ ಕೊಟ್ಟು ಇಡ್ಸ್ಕೊಂಡಿರ್ತಾರೆ. ಆದರೆ ಟಿಪ್ಪು ಮಸ್ತಾನ್ ಅವರು ಕಾಲಾನಂತರದಲ್ಲಿ ಪ್ರವಾಸ ಹೋಗಿ ತಮಿಳ್ನಾಡಲ್ಲಿ ಸೆಟ್ಲ್ ಆಗ್ತಾರೆ. ಮಾಣಿಕ್ ಮಸ್ತಾನ್ ಮತ್ತು ತವಕ್ಕಲ್ ಮಸ್ತಾನ್ ಅವ್ರು ಇಲ್ಲೇ ಉಳ್ಕೊಳ್ತಾರೆ. ಅವ್ರಿಗಾಗಿ ಒಂದು ದರ್ಗಾವನ್ನು ಸಹ ಕಟ್ಟಿಸಲಾಗುತ್ತೆ. ಈ ಕರಗ ಹೋಗುವಂಥ 23 ಕಿಲೋಮೀಟರಲ್ಲಿ ಯಾವುದೇ ಜಾತಿ ಭೇದ ಧರ್ಮ ಏನೂ ಇಲ್ಲ, ಎಲ್ಲರೂ ಒಂದೇ. ಮನುಷ್ಯ ಜಾತಿ ತಾನೊಂದೇ ಒಲಂ ಅಂತ ಹೇಳಿದಾಗೆ ಈ ಕರಗ ತವಕ್ಕಲ್ ಮಸ್ತಾನ್ ದರ್ಗಾ ಹೋಗುತ್ತೆ, ಮಾಣಿಕ್ ಮಸ್ತಾನ್ ದರ್ಗಾ ಹೋಗುತ್ತೆ, ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋಗುತ್ತೆ. ಎಲ್ಲ ದೇವಸ್ಥಾನಗಳಿಗೂ ಈ ಕರಗ ಭೇಟಿ ಕೊಡುತ್ತೆ. ಅದು ನಾವು ಭಾವೈಕ್ಯತೆಯಿಂದ ಬದುಕ್ತಾ ಇದ್ದೀವಿ ಅನ್ನೋದು ಸಂಕೇತ. ದ್ರೌಪದಿ ಅಮ್ಮ ಎಲ್ಲಿ ಹೋಗಿದ್ದಾಳೆ ಅಲ್ಲೆಲ್ಲ ಸಮೃದ್ಧಿ ಆಗಿದೆ ಅಂತ. ದ್ರೌಪದಿ ತಾಯಿಯನ್ನ ನೋಡಿದವರು, ದ್ರೌಪದಿ ತಾಯಿ 23 ಕಿಲೋಮೀಟರಲ್ಲಿ ಎಲ್ಲೆಲ್ಲಿ ಹೋಗ್ತಾಳೆ ಅಲ್ಲಿ ಇವತ್ತಿನವರೆಗೂ ಬಡತನವಾಗಲಿ, ಕ್ಲೀಶೆ ಆಗಲಿ, ಸಮಸ್ಯೆ ಆಗಲಿ ಏನು ಬಂದಿಲ್ಲ. ದುಡ್ಡು ಅನ್ನೋದು ಸುರಿಯುತ್ತೆ. ಹಾಗಾಗಿ ಕರಗಕ್ಕೆ ವಿಶೇಷವಾದಂಥ ಶಕ್ತಿ ಇದೆ. ಆದರೆ ಈಗ ನಿಮ್ಮನೆ ಹತ್ರ ನಮ್ಮನೆ ಹತ್ರ ದ್ರೌಪದಿ ಅಮ್ಮ ಬರಲ್ಲ. ಅದಕ್ಕೆ ಎಲ್ಲ ಕಡೆಯಿಂದ ಜನ ಬರ್ತಾರೆ ದ್ರೌಪದಿ ಅಮ್ಮನ ನೋಡಬೇಕು. ಅವರನ್ನು ನೋಡಿದ್ರೆ ನಿಮಗೂ ಇರೋವಂಥ ಎಲ್ಲ ಆರ್ಥಿಕ ಸಮಸ್ಯೆಗಳು ದೂರ ಆಗ್ತವೆ. ನಾನು ಹೇಳ್ತಾ ಇದ್ದೀನಿ ವೀಕ್ಷಕರಿಗೆ, ಮಾತು ಕೇಳ್ಕೊಳ್ಳಿ. ನೀವು ಯಾರ್ಯಾರು ಎಲ್ಲೆಲ್ಲಿದ್ದೀರಾ, ಈ ವರ್ಷ ಇಲ್ಲದೇ ಇದ್ರೆ ಮುಂದಿನ ವರ್ಷ ನೀವು ಬಂದು ಕರಗವನ್ನು ನೋಡಿದ್ದೆ ಆದಲ್ಲಿ ನಿಮ್ಮ ಜೀವಮಾನ ಇರೋ ತನಕ ಬಂದು ನೋಡ್ತೀರಾ. ಯಾಕೆಂದರೆ ಒಂದು ಸಲ ನೀವು ಈ ಕರಗವನ್ನು ನೋಡಿದ್ದೆ ಆದಲ್ಲಿ ನಿಮ್ಮಲ್ಲಿರತಕ್ಕಂಥ ಎಲ್ಲ ಸಮಸ್ಯೆಗಳು ಕರಗಿ ಹೋಗುವುದರಲ್ಲಿ ಸಂದೇಹವಿಲ್ಲ. ಈಗಿನ ಜನರೇಷನ್ಗೆ ಏನು ಹೇಳ್ತೀರಿ ಸರ್ ಅಂತ? ಯಾಕಂದ್ರೆ ದೇವಸ್ಥಾನ ದೂರ ಇರ್ತಾರೆ, ಇವಾಗ ಸೆಲೆಬ್ರೇಷನ್ ನೋಡೋಕೆ ಅರ್ಥ ಆಗ ಸರ್ ಅಂತ. ಈಗಿನ ಜನ್ರೇಷನ್ಗೆ ಜೆನ್ಸಿಗೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಮೊಬೈಲ್ನ ಪಕ್ಕಕ್ಕಿಟ್ಟು ನಮ್ಮಂಥ ಹಿರಿಯರ ಮಾತು 4 ಮಾತು ಕೇಳಿ. ನಮ್ಮ ಮಾತು ಕೇಳ್ಬೇಕು, ನೀವು ಹಿರಿಯರ ಮಾತು ಕೇಳ್ಬೇಕು. ನೀವು ಮೊಬೈಲು ನಿಮ್ಮದೇ ಪ್ರಪಂಚ ಅಂತ ಅನ್ಕೋಬೇಡಿ. ನಮ್ಮಂಥವ್ರು 4 ಮಾತು ಕೇಳಿ. ನಮ್ಗೆ ಸುಮ್ಮನೆ 60 ವರ್ಷ ಆಗಿಲ್ಲ, ನಾವು ಇದನ್ನೆಲ್ಲ ನೋಡ್ಕೊಂಬಂದಿದ್ದೀವಿ. ನಮ್ಮ ಮಾತನ್ನು ಕೇಳಿ ನೀವು ಉದ್ಧಾರ ಆಗ್ತೀರಾ ಅಂತ ಹೇಳ್ತೀನಿ. ಫ್ಯಾಮಿಲಿ ಜೊತೆ ಬಂದಿದ್ದೀರಾ, ಹೇಗೆ ಅನ್ಸುತ್ತೆ ಸರ್ ದೇವಸ್ಥಾನ? ಭಾಳ ಖುಷಿ ಆಗುತ್ತೆ. ನೀವು ಎಲ್ಲರೂ ಬಂದು ನೋಡಬೇಕು. ಎಲ್ಲರೂ ಬಂದು ನೋಡಿ ದ್ರೌಪದಿ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ. ನಮಸ್ಕಾರ, ಧನ್ಯವಾದ. ಇದಷ್ಟು ಇತಿಹಾಸಕಾರ ಧರ್ಮೇಂದ್ರ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.